ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ದುರ್ಗಮ್ಮ ಸಿಡಿಬಂಡಿ ಅದ್ದೂರಿ ರಥೋತ್ಸವ ಸಂಭ್ರಮ. ಬಳ್ಳಾರಿ ನಗರದ ಪ್ರಸಿದ್ಧ ದುರ್ಗಮ್ಮ ದೇವಿ ಜಾತ್ರೆಯ ಅಂಗವಾಗಿ ನಡೆಯುವ ಸಿಡಿಬಂಡಿ ರಥೋತ್ಸವ ಇಂದು ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷವೂ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ನಡೆಯುವ ಈ ರಥೋತ್ಸವದಲ್ಲಿ ರಾತ್ರಿ ವೇಳೆ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಪರಂಪರೆಯಂತೆ ಸಿಡಿಬಂಡೆಗಳನ್ನು ಸಿಡಿಸುವ ಮೂಲಕ ಭಕ್ತರು ತಮ್ಮ ಹರಕೆಗಳನ್ನು ಸಮರ್ಪಿಸಿದರು. ಸಿಡಿಬಂಡೆಗಳ ಭಾರೀ ಶಬ್ದ, ಮಿಂಚಿನಂತೆ ಹೊಮ್ಮಿದ ಬೆಳಕು, ದುರ್ಗಮ್ಮ ತಾಯಿ ಎಂಬ ಜಯ ಘೋಷಣೆಗಳ ನಡುವೆ ರಾತ್ರಿಯಿಡೀ ಉತ್ಸವ ಸ್ಥಳ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. ಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಭಾಗವಹಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಹಾಗೂ ನಗರ ಪಾಲಿಕೆ ವತಿಯಿಂದ ಬಿಗಿ ಭದ್ರತೆ, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಆರೋಗ್ಯ ಸಿಬ್ಬಂದಿಯನ್ನ ನಿಯೋಜಿಸಲಾಯಿತು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ ವಾರ್ಷಿಕ ಸಿಡಿಬಂಡಿ ಮಹೋತ್ಸವವು ನೋಡ್ತಾ ಇದ್ದಾರೆ. ಅತಿ ವಿಜೃಂಭಣೆಯಿಂದ, ಉಲ್ಲಾಸದಿಂದ, ಸಂಭ್ರಮದಿಂದ ಭಕ್ತಾದಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿನ್ನೆ ಸಂಜೆ ಸಿಡಿಬಂಡಿ ಬಂದು ಈ ದಿನ ಸಂಜೆ ಸಾಯಂಕಾಲ ಒಂದು ಉತ್ಸವ ಪ್ರದರ್ಶನ ಮಾಡಿ ನಾಳೆ ಸಂಜೆ ಮತ್ತೆ ಹೋಗುವ ಒಂದು ಸಂಪ್ರದಾಯ ಪದ್ಧತಿ ಅದೇ ರೀತಿಯಾಗಿ ನಡೀತಾ ಇದೆ. ಸೊ ಈ ಸಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾ ಇದ್ದಾರೆ. ಸೊ ಅಲಂಕಾರ, ಹೂ ಅಲಂಕಾರ, ದೀಪಾಲಂಕಾರ, ಎಲ್ಲ ರೀತಿಯ ಅಲಂಕಾರಗಳು ಈ ಸಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪಾಡು ಮಾಡಿದ್ದೇವೆ. ಅದೇ ರೀತಿ ಭಕ್ತರು ಸಹಕಾರ ಮಾಡ್ತಿದ್ದಾರೆ. ಅವರಿಗೆ ಬೆಳಗ್ಗೆಯಿಂದನೇ ವಿವಿಧ ಸಂಘ ಸಂಸ್ಥೆಗಳು, ದಾನಿಗಳು, ಭಕ್ತಾದಿಗಳು ನೀರಿನ ಸೇವೆ, ಮಜ್ಜಿಗೆ ಸೇವೆ, ದಾಸೋಹ ಸೇವೆ, ಪ್ರಸಾದ ಸೇವೆ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ದೇವಿ ಎಲ್ಲರಿಗೂ ಇವತ್ತು ನಾಳೆ ಬಂಗಾರದ ಅಲಂಕಾರ ಮಾಡಿರ್ತೇವೆ ನಾವು. ಸೊ 3 ದಿನವರೆಗೆ. ಸೊ ನಾಡ್ದು ಮತ್ತೆ ಬೆಳ್ಳಿ ಅಲಂಕಾರ. ಹಾಗಾಗಿ ನಾನಾ ಭಾಗಗಳಿಂದ, ಗ್ರಾಮಾಂತರ ಪ್ರದೇಶದಿಂದ ಮತ್ತು ಅನಂತಪುರ ಮತ್ತು ಕರ್ನೂಲು, ಮಹಾರಾಷ್ಟ್ರ, ಈಗ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ ಈ ಭಾಗದಿಂದ ಭಕ್ತಾದಿಗಳು ಬರ್ತಾರೆ. ಹರಪನಹಳ್ಳಿ ಮತ್ತು ಅಡಗಲಿ, ಹರಪನಹಳ್ಳಿ ಕಡೆಯಿಂದ ದಾವಣಗೆರೆ ಪಾದಯಾತ್ರೆ ಬರ್ತಾರೆ. ಭಕ್ತಾದಿಗಳು ತಂದಿದ್ದಾರೆ. ಇವತ್ತು ರಾತ್ರಿ ಭಜನೆ ಇರುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಇವತ್ತು ಸಂಸ್ಕೃತಿ ಇಲಾಖೆ ಮತ್ತು ದೇವಸ್ಥಾನ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ನಾಟಕ ಮತ್ತು ಕಲಾ ತಂಡಗಳು ವ್ಯವಸ್ಥೆ ಮಾಡಲಾಗಿದೆ. ಭಕ್ತಾದಿಗಳು ಸಹಕಾರ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆಂಬ ಉದ್ದೇಶದಿಂದ ಈ ಸಾರಿ 3 LED ಸಂಗನಕಲ್ ರಸ್ತೆ ಮತ್ತು ಅಂಡರ್ ಬ್ರಿಡ್ಜ್ ಮುಂಭಾಗ ಮತ್ತು ತಾಳೂರು ರಸ್ತೆಯಲ್ಲಿ ಒಂದು LED ಪರದೆಗಳನ್ನು ಹಾಕಿದ್ದಾರೆ. ಇದ್ದಾರೆ ನೋಡುವ ಆಸೆ ಎಲ್ಲರಿಗೂ ಜಾತ್ರೆ ನೋಡ್ಬೇಕಂತೇಳಿ ಅವ್ರು ನೂಕುನುಗ್ಗಲು ಆಗಬಾರ್ದು. ಆ ಸಮಯ ಏನಾದರೂ ಆಗಿದರೆ ಅಲ್ಲಿ ಭಕ್ತರು ಅಲ್ಲಿಗೆ ದರ್ಶನ ಒಂದು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಈ ಸಾರಿ LED ಸ್ಕ್ರೀನ್ಗಳನ್ನು ಸಹ ಮಾಡಲಾಗಿದೆ. ದಯವಿಟ್ಟು ಭಕ್ತಾದಿಗಳು ಶಾಂತಿಯಿಂದ, ನೆಮ್ಮದಿಯಿಂದ ಬಂದು ದೇವಿಯ ಆಶೀರ್ವಾದ ಪಡಿಬೇಕು.
ಈ ಸಾರಿ ಜನಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಉದ್ದೇಶ ಪೊಲೀಸ್ ಇಲಾಖೆಯವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ರಸ್ತೆಗಳಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಯಾವುದೇ ತರಹದ ಈ ಕಳ್ಳತನಗಳಾಗಲಿ ಬೇರೆ ಬೇರೆ ಘಟನೆಗಳು ಆಗಬಾರ್ದು ಎಂಬ ಉದ್ದೇಶದಿಂದ ಪ್ರತಿಯೊಂದು ರಸ್ತೆಯಲ್ಲಿ ಸುಮಾರು 25 CCTV ಕ್ಯಾಮೆರಾವನ್ನು ಅಳವಡಿಸಿ ಮಾನಿಟರ್ ಮಾಡಲಾಗಿದೆ. ಹೀಗಾದ್ರೆ ಸುರಕ್ಷಿತ ಮುಂಜಾಗ್ರತಾ ಕ್ರಮವಾಗಿ ಮಾಡಲಾಗಿದೆ. ಪೊಲೀಸರು ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ಭಕ್ತರಿಗೆ ಕೇಳ್ತೇನೆ. ನಾನು ಭಕ್ತರಿಗೆ ಆ ದೇವಿಯ ಆಶೀರ್ವಾದ ಪಡೆದು ಉನ್ನತರಾಗಬೇಕು. ಅದೇ ರೀತಿಯಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಬೇಕು. ಅದೇ ಅತಿ ಶೀಘ್ರದಲ್ಲಿ ಡ್ಯಾಮಿನ ಕೆಲಸ ಮುಗಿಬೇಕು. ಮತ್ತೊಂದು ಮಳೆ ಬಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ತೀರ್ಲಂತ ಈ ಮುಖಾಂತರ ಜನರಿಗೆ ತಿಳಿಸ್ತಾ ದೇವಿ ಸಕಲ ಸೌಭಾಗ್ಯಗಳನ್ನ ಆರೋಗ್ಯಗಳನ್ನ ಬೆಳೆ ಎಲ್ಲ ಕೊಡ್ಲಿ ಅಂತ ಹೇಳಿ ಭಕ್ತರಿಗೆ ಕೋರ್ತೇನೆ.